ಎರಡನೇ ವರ್ಷದ ಸೌಂದರ್ಯ ಲಹರಿ ಮಹಾಯಜ್ಞ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು. ಕಾರ್ತಿಕ ಪೌರ್ಣಮಿಯಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯು ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಹುಕ್ಕೇರಿ ಇವರಿಂದ ನಡೆಯಿತು. ಈ ಸಂದರ್ಭ ಹುಕ್ಕೇರಿಯ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ ನೀಲಜಗಿ ಅವರಿಗೆ ಸ್ವಾಮೀಜಿಗಳು ಆಮಂತ್ರಣ ಪತ್ರಿಕೆಯನ್ನು ಹಸ್ತಾಂತರಿಸಿದರು. पंचाशवदनोद्भूतान् पंचतत्वादिनायकान् पंचब्रह्ममया नवमी पंचाचार्यान् जगद्गुरून् ಪ್ರಾತಸ್ಮರಣೆ ಗುರುದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಮಂಗಳೂರಿನೊಳಗೆ ಓಂ ಶ್ರೀ ಮಠ ಏರ್ಪೋರ್ಟ್ ರಸ್ತೆಯಲ್ಲಿ ಇದ್ದು ಇವತ್ತು ಧಾರ್ಮಿಕವಾಗಿ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದೆ. ಅಖಂಡ ಭಾರತ ಸನಾತನ ಸಂತ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಮಂಡಲಾಧೀಶ್ವರ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಭಾಳಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಪರಂಪರೆ ಉಳಿಬೇಕು ಅಂದ್ಕೊಂಡು ಇಡೀ ದೇಶದ ತುಂಬ ಸಂಚರಿಸುವ ಮುಖಾಂತರ ಬಹಳ ವಿಶೇಷವಾಗಿರುವ ಕಾರ್ಯಗಳನ್ನು ಮಾಡಿ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರಿಂದ ಉಪದೇಶವನ್ನು ಮಾಡಿಕೊಂಡಿರ್ತಕ್ಕಂಥ ಬಹುಶಃ ನಮಗೆ ಕಲಿಯುಗದೊಳಗೆ ಏನಾದರೂ ಜಾಗೃತಿ ಆಗಬೇಕಾಗಿತ್ತಂದರೆ ಜಗನ್ಮಾತೆನೇ ಬರಬೇಕಂತೆ. ಬಹುಶಃ ತಿದ್ದಬೇಕು ತಿಡಬೇಕು ಅಂದರೆ ಜಗನ್ಮಾತೆಯಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನೊಳಗೆ ಓಂ ಶ್ರೀ ಮಠದ ಮಾತೋಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಅಮ್ಮನವರು ಭಾಳಷ್ಟು ವೇದದಲ್ಲಿ ಉಪನಿಷತ್ತುಗಳಲ್ಲಿ ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ ಗುರುಗಳ ಕೃಪೆಯಿಂದ. 21ರಿಂದ ಡಿಸೆಂಬರ್ 21ರಿಂದ 29ರವರೆಗೆ ಅಂದರೆ 9 ದಿನ ಎರಡನೇ ವರ್ಷದಲ್ಲಿ ಸೌಂದರ್ಯ ಲಹರಿ ಮಹಾಯಜ್ಞವನ್ನು ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ಶ್ರೀ ಶಂಕರಾಚಾರ್ಯ ಭಗವತ್ಪಾದರಿಂದ ರಚಿತವಾಗಿರ್ತಕ್ಕಂಥ ಶ್ರೀ ಸೌಂದರ್ಯ ಲಹರಿ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಪ್ರತ್ಯೇಕ ಶ್ಲೋಕಗಳನ್ನು ಹೇಳಿ ಹವಿಷನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಈ ಕಲಿಯುಗದೊಳಗೆ ಬಹಳ ಪ್ರಧಾನ ಏನು ಅಂತಂದರೆ ಪೂಜೆ ಮತ್ತು ಪಾರಾಯಣ. ಕಲಿಯುಗದೊಳಗೆ ನಾವು ಕೇವಲ ಒಂದು 10 ನಿಮಿಷ ಪೂಜೆ ಪಾರಾಯಣ ಮಾಡಿದರೆ ಸಾಕು, ಅದರ ಲಾಭ ಹೆಚ್ಚು ಸಿಗ್ತದೆ. ಯಾಕೆ ಹೇಳ್ತಾರೆ ಅಂದರೆ ಕಲಿಯುಗದೊಳಗೆ ಜಾಸ್ತಿ ಜನ ಪೂಜೆಯನ್ನು ಮಾಡ್ತಾ ಇಲ್ಲ, ಕಡಿಮೆ ಆದರೂ ಮಾಡಲಿ ಅಂದ್ಕೊಂಡು ಈ ಮಾತನ್ನು ಹೇಳ್ಕೊತ ಬರ್ತಾರೆ ಹಿರಿಯರು. ಆದರೆ ತಾಯಿಯವರು 2ನೇ ವರ್ಷದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ ಇಡೀ ದೇಶದಲ್ಲಿರುವಂಥ ನಮ್ಮ ಜನ ಚೆನ್ನಾಗಿರಬೇಕು, ನೆಮ್ಮದಿಯಿಂದ ಇರಬೇಕು, ಧರ್ಮವಂತರಾಗಬೇಕು, ರಾಷ್ಟ್ರಪ್ರೇಮಿಗಳಾಗಬೇಕು
ಅನ್ನುವ ದೃಷ್ಟಿಕೋನದಿಂದ ಈ ಬರುವಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ಎಲ್ಲ ಭಕ್ತಾದಿಗಳು ಇದಕ್ಕೆ ಪಾಲ್ಗೊಳ್ಬೇಕು. ಯಾಕೆ ಪಾಲ್ಗೊಳ್ಬೇಕು ಅಂತಂದರೆ ನಾವು ಎಲ್ಲೆಲ್ಲೋ ಹೋಗಿ ರಕ್ಷಣೆಯನ್ನು ಮಾಡಲು ನಮ್ಮ ಹುಕ್ಕೇರಿ ಶ್ರೀಗಳನ್ನು ಹೇಳ್ತಾವೆ. ಹುಕ್ಕೇರಿ ಬೆಳಗಾಮಲ್ಲಿ ಅವರು ಸದಾಶಿವ ಸ್ವಾಮೀಜಿ, ಚಂದ್ರಶೇಖರ ಸ್ವಾಮೀಜಿಯವರು ಇಲ್ಲಿ ಬಂದಿದ್ದಾರೆ. ಅವರು ನಮ್ಮ ಮಠಕ್ಕೆ ಇದು 3ನೇ ಸರ್ತಿ. ಅವರಂದರೆ ಅಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಅವರ ಬಗ್ಗೆ ಹೇಳುವ ಅಗತ್ಯ ಇಲ್ಲ. ಒಳ್ಳೆ ಪಂಡಿತರು, ಒಳ್ಳೆ ವಾಗ್ಮಿತ್ವ ಉಂಡವರಿಗೆ. ಮತ್ತು ಅಲ್ಲಿ ದಿನನಿತ್ಯ 65,000 ಮಕ್ಕಳಿಗೆ ಅಲ್ಲಿಂದ ಇದು ಭೋಜನವನ್ನು, ಅನ್ನದಾನ ಪ್ರಸಾದವನ್ನು ಮಾಡ್ತಾಯಿದ್ದಾರೆ. ಅಷ್ಟು ಮಕ್ಕಳಿಗೆ ವಿದ್ಯೆ ಅವರು ಸಂಪಾದನೆ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲ ಹೇಳಿದರೆ ನಮಗೆ. ಮತ್ತು ಅಲ್ಲಿ ರೈತರಿಗೆ ಯಾವ ವಿಷಯಗಳು ಬಂದರೆ ಅಲ್ಲಿ ಅದಕ್ಕೆ ಕೊನೆಯ ಮಾತಂದರೆ ಹುಕ್ಕೇರಿ ಶ್ರೀಗಳಾಗಬೇಕು. ಒಂದು ಪೀಠದಲ್ಲಿ ಮೇಲೆ ಮೇಲೆ ಕೂತುಕೊಂಡು ನಮ್ಮ ಭೌತಿಕ ಜೀವನದಲ್ಲಿ ಬರುವಂಥ ಲಕ್ಸುರಿಯಸ್ ಲೈಫನ್ನು ಬಿಟ್ಟುಕೊಂಡು ನನ್ನ ಚಿಂತೆ, ನನ್ನ ಮನಸ್ಸು, ನನ್ನ ಯಾವ ಉದ್ದೇಶಕ್ಕೆ ಈ ಪ್ರಪಂಚದಲ್ಲಿ ಜನ್ಮವನ್ನು ಸ್ವೀಕಾರ ಮಾಡಿದೋ ಅದು ನಮ್ಮ ರೈತರಿಗೆ ಆಗಬೇಕು, ಬಡೆಯವರಿಗೆ ಆಗಬೇಕು. ನಮ್ಮ ಅಜ್ಞಾನಿಗಳಿಗೆ ನನ್ನ ಮನಸ್ಸಲ್ಲಿ ಆ ಅನುಷ್ಠಾನ ಕಲೆಯಿಂದ ಯಾವ ಸಾನ್ನಿಧ್ಯ ಚೈತನ್ಯವನ್ನು ಸಿಕ್ಕಿದೆಯೋ ಅದು ಅವರಿಗೆ ಲಯ ಆಗಬೇಕನ್ನು ಹೇಳಲಿಕ್ಕೆ ಒಂದು ಈ ಧಾರ್ಮಿಕ ವಿಷಯದಲ್ಲಿ ಒಂದು ಯಾರಿಗೆ ಕಾಣಲಿಕ್ಕೆ ಇಲ್ಲದಕ್ಕಿಂತ ಒಂದು ಶ್ರೇಷ್ಠವಾದ ಒಂದು ವ್ಯಕ್ತಿತ್ವವೇ ನಮ್ಮ ಚಂದ್ರಶೇಖರ ಗುರುಗಳು. ಅವರು ನಮ್ಮ ಮಠಕ್ಕೆ ಬಂದು ನಮಗೆ ತುಂಬ ಸಂತೋಷವಾಗಿದೆ. ಯಾವ ವಿಷಯದಲ್ಲಿ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಿದರೆ ನಾನು ಎಲ್ಲಿದ್ದರೆ ಸಹ ಅಲ್ಲಿಗೆ ನನಗೆ ಫಸ್ಟಿಗೆ ಅವರ ಫೋನ್ ಬರ್ತಾರೆ, ಗುರುಗಳೇ, ಸ್ವಾಮೀಜಿ ಈಗ ಆಯ್ತಲ್ಲ, ತುಂಬ ಇದು. ಯಾವುದೇ ಒಂದು ಕಾರ್ಯಕ್ಕೆ ನಾನು ಮತ್ತಮ್ಮ ಕೈ ಹಾಕಿದರೆ ನಮಗೆ ಫಸ್ಟ್ ಒಂದು ದೇವರಿಂದ ಒಂದು ಆಶೀರ್ವಾದ ಬರೋ ರೀತಿಯಲ್ಲಿ ಯಾವಾಗಲೂ ಫಸ್ಟ್ ನಮಗೆ ಬರುವ ಫೋನ್ ಸ್ವಾಮೀಜಿಗಳು. ಅಷ್ಟು ಒಂದು ಧಾರ್ಮಿಕ ವಿಷಯದಲ್ಲಿ ಯಾರು ಮಾಡಿದರೆ ಅವರನ್ನು ಎಪ್ರಿಷಿಯೇಟ್ ಮಾಡುವಂಥ ಒಂದು ಮಾನಸಿಕ ಅವಸ್ಥೆಯ ಗುರುಗಳು ನಮ್ಮ ಈ ಕರ್ನಾಟಕಕ್ಕೆ ಜನ್ಮ ಸ್ವೀಕಾರ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ. ನಮ್ಮ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಇದ್ದವರಿಗೆ ತುಂಬ ಭಾಗ್ಯ. ಅವರ ಸೇವೆ ಮಾಡಲಿಕ್ಕಿದ್ದು ಮಹಾಭಾಗ್ಯ. ಅವರು ಇವತ್ತು ಮಠಕ್ಕೆ ಬಂದಿದ್ದಾರೆ. ನಮ್ಮ ಇಲ್ಲಿ ಸೌಂದರ್ಯಗಿರಿ ಮಹಾಯಜ್ಞ ಮಾಡ್ತಾಯಿದ್ದಾರೆ. ಲಲಿತಾ ಸಹಸ್ರನಾಮ ಅರ್ಚನೆ ಒಟ್ಟಿಗೆ ಶ್ರೀಚಕ್ರ ನವಾವರಣ ಹೋಮದ ಒಟ್ಟಿಗೆ ನಾವು ಇಷ್ಟುವರೆಗೆ ಯಾರು ಮಾಡಲಿಲ್ಲದ 100 ಶ್ಲೋಕಗಳು ಶಂಕರಾಚಾರ್ಯ ಸ್ವಾಮಿಗಳು ರಚನೆ ಮಾಡಿದ ವೇದ ಮಂತ್ರ, ಇದಕ್ಕೆ ಎಲ್ಲದಕ್ಕೆ ಒಂದು ಮನುಷ್ಯನಿಗೆ ಯಾವುದೆಲ್ಲ ಪರಿಹಾರ ಆಗಬೇಕು ಅದಕ್ಕೆಲ್ಲ ಪರಿಹಾರ ಮುಕ್ತಿಯನ್ನು ಕೂಡ 100 ಶ್ಲೋಕಗಳಿದೆ. ಆ 100 ಶ್ಲೋಕಗಳ ವಿಧಿವಿಧಾನಗಳಾಗಿ ಹಿಂದೆ ಇದ್ದ ನಿವೇದ್ಯಗಳಿದೆ. ಆ ನಿವೇದ್ಯಗಳನ್ನು ಆಹುತಿ ಕೊಟ್ಟು 300-350 ನಿವೇದ್ಯಗಳನ್ನು ಕೊಟ್ಟುಕೊಂಡು ಒಂದು ಮಾಡುವಂಥ ಒಂದು ಮಹಾಯಜ್ಞ. ಈ ಪ್ರಪಂಚದಲ್ಲಿ ನಮ್ಮ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕಂದೇಳಿ ನಾವು ಮಾಡುವಂಥ ಆ ಕ್ರಮದ ಪತ್ರಿಕೆಯನ್ನು ಡಿಸೆಂಬರ್ 21ರಿಂದ 29 ಮಾಡ್ತಾರೆ. ಆ ದಿನದ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಗುರುಗಳು ಇವತ್ತು ಬಂದಿದ್ದಾರೆ. ತುಂಬ ಧನ್ಯವಾದ. ಅದೇ ರೀತಿಯಲ್ಲಿ ಗುರುಗಳು ಹೇಳಿದ್ದಾರೆ, ಓಂ ಶ್ರೀ ಮಠ ಯಾವಳು ಧಾರ್ಮಿಕ ವಿಷಯದಲ್ಲಿ ಮುಂದೆ ಇರ್ತೇವೆ ಅಂತೆ. ಇದು ನೋಡು, ಇಲ್ಲಿ ವರ್ಣಲಿಂಗ ಭೇದವಿಲ್ಲ. ಯಾವಾಗಲೂ ಸೌಂದರ್ಯ